ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಪ್ರಿನ್ಸ್ ಕಟ್ ಬ್ಲೌಸ್ನ ಯಾವ ಥರ ಕಟ್ಟಿಂಗ್ ಮಾಡಿ ಯಾವ ಥರ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ತುಂಬ ಜನ ಕಮೆಂಟ್ ಮಾಡಕತ್ತಿದ್ರಿ ಪ್ರಿನ್ಸ್ ಕಟ್ ಬ್ಲೌಸ್ನ ತಿಳಿಸ್ಕೊಡ್ರಿ ಅಂತೇಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಬ್ಲೌಸ್ ಕಟ್ಟಿಂಗ್ನ ನಾನು ಫಸ್ಟ್ ಪೇಪರ್ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ ಪ್ರಿನ್ಸ್ ಕಟ್ದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಬಟ್ಟೆ ಮೇಲೆ ಕಟಿಂಗ್ ಮಾಡಿ ಹಾಕೊಳ್ಳೋಂತ. ಅಂದ್ರೆ ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಇರಂಗಿಲ್ಲ, ಅವ್ರಿಗೆ ಒಂದು ಐಡಿಯಾ ಬರಲಿ ಅಂತೇಳಿ ಫಸ್ಟ್ ಪೇಪರ್ ಅಲ್ಲಿ ಇವತ್ತು ಕಟಿಂಗ್ ಮಾಡಿ ತಿಳಿಸಕತ್ತೀನಿ ನಿಮಗೆ. ಫಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೋಬೇಕು. ಫಸ್ಟ್ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ತಗೋರಿ. ಬ್ಲೌಸಿನ ಉದ್ದ ಎಷ್ಟೈತಿ? ರೆಡಿ ಇರೋದು 13 ಐತಿ. 1 ಇಂಚ್ ಎಕ್ಸ್ಟ್ರಾ ತಗೋರಿ, 14 ಇಂಚ್ ತಗೋರಿ. ಅಂದ್ರೆ ಪೇಪರ್ ನೀವು ಫೋಲ್ಡ್ ಇರೋದನ್ನೇ ತಗೋರಿ. ಈ ತರ ನೋಡ್ರಿ, ಬ್ಲೌಸಿನ ಉದ್ದ ಎಷ್ಟು? 13 ಇಂಚ್. ರೆಡಿ ಇರೋದು 1 ಇಂಚ್ ಎಕ್ಸ್ಟ್ರಾ, ಟೋಟಲ್ ಆಗಿ 14 ಇಂಚ್ ತಗೋಬೇಕು. ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ ಅಂತಂದ್ರ ರೆಡಿ ಇರೋದು 9 ಇಂಚ್ ಐತಿ. ಇದಕ್ಕೆ ನಾವು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ ಬಿಡ್ತು 2 ಇಂಚ್ ತಗೋರಿ. ಭುಜ ಎಷ್ಟಿರುತ್ತೋ ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಭುಜ ಎಷ್ಟೈತೆ ಅಂದ್ರೆ 2.5 ಐತಿ, ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ 3 ಇಂಚ್ ತಗೊಳಕತ್ತೀನಿ. ಆರ್ಮೋಲು 5.5 ಇಂಚ್ ತಗೋರಿ. ನೆಕ್ಸ್ಟ್ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ನೆಕ್ ಉದ್ದ 9.5 ಇಂಚ್ ತಗೊಳಕತ್ತೀನಿ ನಾನು. ಇಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಡಿಸೈನ್ ಮಾಡ್ಕೊರಿ. ನೆಕ್ಸ್ಟ್ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ ತಗೋಬೇಕು. ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊರಿ. ಒಂದು ಮಾರ್ಕ್ ಮಾಡಿ ಈ ಟಕ್ಸ್ ಪಾಯಿಂಟ್ ನ 4 ಇಂಚಿಗೆ ಉದ್ದ ತಗೋರಿ. ಇಲ್ಲಿ 2 ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ನ ಸ್ಟಿಚ್ ಮಾಡ್ಕೊರಿ. ಇವಾಗಿದು ಬ್ಯಾಕ್ ಪಾರ್ಟ್, ಇದನ್ನ ಕಟಿಂಗ್ ಮಾಡ್ಕೊರಿ. ಜಾಸ್ತಿ ನಮ್ಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡುವಾಗ ಏನ್ ಕನ್ಫ್ಯೂಷನ್ ಬರಂಗಿಲ್ಲ. ಪ್ರಿನ್ಸ್ ಕಟ್ ಯಾವಾಗ್ಲೂ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ತಿರ್ತೀವಲ್ಲ ಅವಾಗನೇ ನಮಗೆ ಜಾಸ್ತಿ ಕನ್ಫ್ಯೂಷನ್ ಆಗ್ತಿರತ್ತ.
ನೋಡ್ರಿ ಬ್ಯಾಕ್ ಪಾರ್ಟ್ ಇದು. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಉದ್ದ ಎಷ್ಟು ತಗೊಂಡಿದ್ವಿ, ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ 14 ಇಂಚ್ ತಗೊಂಡಿದ್ವಿ. 14 ಮಾರ್ಕ್ ಹಾಕ್ರಿ. ಇಲ್ಲಾಂದ್ರೆ ಇದೇ ಪೇಪರ್ನ ಈ ತರ ಸ್ಟ್ರೈಟ್ ಆಗಿ ಇಟ್ಕೋರಿ. ಫ್ರಂಟ್ ಪಾರ್ಟ್ ಸ್ವಲ್ಪ ಕಟಿಂಗ್ ಚೇಂಜಸ್ ಬರ್ತೈತಿ, ಒಂಚೂರು ಅಬ್ಸರ್ವ್ ಮಾಡಿ ನೋಡ್ಕೋರಿ. ಇಲ್ಲಿ ನೋಡ್ರಿ ನೆಕ್ ಉದ್ದ ಎಷ್ಟಿರುತ್ತ ಮುಂಭಾಗದ್ದು ಅಷ್ಟನ್ನು ನಾವ್ ಇಲ್ಲಿ ಅಳತೆ ಮಾಡಿ ತಗೋಬೇಕು. ಇಲ್ಲಿ 6.5 ಇಂಚ್ ಮುಂಭಾಗದ ನೆಕ್ ಉದ್ದ ಐತಿ. 6.5 ಇಂಚ್ಗೆ ನಾ ಮಾರ್ಕ್ ಮಾಡತ್ತೀನಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಹತ್ರ 5.5 ಮಾರ್ಕ್ ಮಾಡ್ರಿ. ಯಾಕಂದ್ರೆ ನಾವು ಬ್ಯಾಕ್ ಸೈಡ್ 5.5 ಮಾರ್ಕ್ ಮಾಡಿವಿ. ಇಲ್ಲಿ ನೋಡ್ರಿ ಇಲ್ಲಿಂದ 1/2 ಇಂಚ್ಗೆ ಮಾರ್ಕ್ ಮಾಡಿ ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಟಕ್ಸ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋತೀವಿ. ಅವಾಗ ನೋಡ್ರಿ ಇಲ್ಲಿಂದ ಉದ್ದ ಎಷ್ಟು ತಗೋಬೇಕು ಅಂತಂದ್ರ 9 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋರಿ. ಒಂದು ಶೋಲ್ಡರ್ ಮಧ್ಯದಲ್ಲಿ ಮಾಡ್ಕೋರಿ. ಇಲ್ಲಿ ಯಾಕೆ 9 ಇಂಚ್ ತಗೊಂಡಿ ಅಂತಂದ್ರ ನಾವ್ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವಿ ನೋಡ್ರಿ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಎಷ್ಟು ಇಟ್ಟಿರ್ತೀವಿ ಅಷ್ಟು ತಗೋರಿ. ಇಲ್ಲಾಂದ್ರ ನೀವು ಇಲ್ಲಿಂದ 10 ಇಂಚ್ ಇಟ್ಟಿದ್ರಿ ಅಂತಂದ್ರ ಇಲ್ಲಿಂದ ನೀವು 10 ಇಂಚ್ ತಗೊಂಡು ಮಾರ್ಕ್ ನ ಮಾಡ್ಕೋರಿ. ಇಲ್ಲೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕ್ರಿ. ನೆಕ್ಸ್ಟ್ ಇವಾಗ ಈ ಪಾಯಿಂಟ್ ಇಂದ ಹಿಡಿದು 1.5ಗೆ ಒಂದು ಮಾರ್ಕ್ ಮಾಡ್ರಿ. ಇಲ್ಲಿಂದ ನೀವು ಶೇಪ್ ಕೊಡ್ಬೇಕು. ಅದಕ್ಕ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ರಿ. ನೋಡ್ರಿ ಇದು ನಮ್ಗ ಪ್ರಿನ್ಸ್ ಕಟ್ದ ಶೇಪು. ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಇಲ್ಲಿ ಕಟ್ ಮಾಡ್ಕೋಬೇಕು. ನಾವು ಇಲ್ಲಿ ಮಾರ್ಕ್ ಮಾಡ್ರಿ ಈ ತರ. ನಾವು ನಾರ್ಮಲ್ ಬ್ಲೌಸ್ ಆತಂದ್ರೆ ಇಲ್ಲೊಂದು ಟಕ್ಸ್ ಪಾಯಿಂಟ್ ಬರುತ್ತೆ, ಹಂಗಾಗಿ ಇಲ್ಲಿ ಯಾವ್ದೇ ರೀತಿ ನಾವು ಕಟಿಂಗ್ ಸಪರೇಟ್ ಆಗಿ ಮಾಡ್ಕೊಳಂಗಿಲ್ಲ. ಬಟ್ ಪ್ರಿನ್ಸ್ ಕಟ್ಗೆ ಇಲ್ಲಿ ನಮ್ಗ ಟಕ್ಸ್ ಪಾಯಿಂಟ್ ಬರೋದಿಲ್ಲ. ನಾವು ಪೂರ್ತಿಯಾಗಿ ಈ ಬಟ್ಟೆನ ಕಟಿಂಗ್ ಮಾಡ್ಕೊಂಡೆ ವಾಪಸ್ ಈ ಪೀಸ್ ಹಚ್ಕೊಳ್ಳೋದ್ರಿಂದ ನೀವು ಇಲ್ಲಿ 1/2 ಇಂಚ್ ಡಿಫ್ರೆನ್ಸ್ ಮಾಡ್ಕೊಂಡು ಇದನ್ನ ಕಟ್ ಮಾಡಿ ತೆಗಿರಿ. ಮತ್ತೆ ಈ ಭಾಗನ ನೀವು ಕಟ್ ಮಾಡಿ ತೆಗಿಬೇಕು. ನಾವು ಇಷ್ಟು ನಮ್ಗ ಪ್ರಿನ್ಸ್ ಕಟ್ ಬ್ಲೌಸ್ ಫ್ರಂಟ್ ಪಾರ್ಟ್. ಬಟ್ ನಾವು ಇದೇ ತರನೇ ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಅಗಲ ಇರುತ್ತಲ್ಲ ನಮ್ಗೆ ಇಲ್ಲಿಂದ ಇಲ್ಲಿಗೆ ಇಷ್ಟೇ ತಗೊಂಡ್ರೆ ನಮ್ಗಿಲ್ಲಿ 1.5 ಇಂಚ್ ಅಷ್ಟು ಬಟ್ಟೆ ಹೋಗಿರ್ತೈತಿ. ಮತ್ತೆ ಇಲ್ಲೊಂದು 1/2 ಇಂಚ್ ಅಷ್ಟು ಬಟ್ಟೆ ಹೋಗಿರ್ತೈತಿ. ಅವಾಗ ಏನಾಗ್ತೈತಿ ಅಂತಂದ್ರ ನಮ್ಗ ಬ್ಯಾಕ್ ಸೈಡ್ ನೀಟಾಗಿ ಕರೆಕ್ಟ್ ಸೈಜ್ ಬರ್ತೈತಿ. ಬಟ್ ಫ್ರಂಟ್ ಸೈಡ್ ನಮ್ಗೆ ಏನಾಗುತ್ತೆ ಟೈಟ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ನಮ್ ಮಾರ್ಕ್ ಐತಲ್ಲ ಇಲ್ಲಿಂದ ನಾವು ಬಟ್ಟೆನ ಎಕ್ಸ್ಟ್ರಾ ತಗೋಬೇಕು. ಎಷ್ಟು ತಗೋರಿ, ಇಲ್ಲಿಂದ ಇಲ್ಲಿ ನಾವು ಟಕ್ಸ್ ಪಾಯಿಂಟ್ 2 ತಗೊಂಡಿದ್ರ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋರಿ. ಇಲ್ಲ ಇಲ್ಲಿ ನಾವು 1.5 ತಗೊಂಡಿದ್ರ 1.5ನ ತಗೋರಿ. ನಾನು 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ. ಇಲ್ಲಿ 1.5 ಒಂದು ಮಾರ್ಕ್ ಮಾಡಕತ್ತೀನಿ. ಇಲ್ಲಿ
ಅರ್ಧ ಇಂಚ್ ಅಂದ್ರೆ ಇಲ್ಲಿ ಅರ್ಧ ಇಂಚಿನ ಪಾಯಿಂಟ್ ಎಕ್ಸ್ಟ್ರಾ ತಗೊಂಡಿದ್ದೆ, ಹಂಗಾಗಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳಕತ್ತೀನಿ. ತಗೊಂಡು ಇಲ್ಲಿ ನೀವು ಈ ತರ ಕ್ರಾಸ್ ಮೇಲೆ ಒಂದು ಲೈನ್ ಹಾಕೋರಿ. ಸೇಮ್ ನೀವು ಇದೇ ತರನೇ ಕಟಿಂಗ್ ಮಾಡ್ಕೋಬೇಕು. ನೋಡ್ರಿ ನಮಗ ಆರ್ಮೋಲ್ ಇಲ್ಲಿ ಒಂದೇ ಶೇಪ್ ಐತಲ್ಲ, ಇದು ನಮ್ಗ ಆರ್ಮೋಲ್, ಇದು ಬ್ಯಾಕ್ ಸೈಡ್ ಇಂದ ಆರ್ಮೋಲ್ ಶೇಪ್ ಅದು. ನೋಡ್ರಿ ಇದನ್ನ ಕಟ್ ಮಾಡಿ ತೆಗಿಬೇಕು. ನೋಡ್ರಿ ಇದು ಫ್ರಿನ್ಸ್ ಕಟ್ಟಿಂದು ಮುಂಭಾಗದ ಕಟಿಂಗ್, ಇದು ಬ್ಯಾಕ್ ಸೈಡ್ ಕಟಿಂಗ್. ತೋಳಂತ್ರ ನಾವು ನಾರ್ಮಲ್ ಆಗಿ ಎಲ್ಲಾ ಬ್ಲೌಸ್ ಯಾವ ತರ ಸ್ಟಿಚ್ ಮಾಡ್ತೀವಿ ಇಲ್ಲ ಯಾವ ತರ ನಾವು ಕಟಿಂಗ್ ಮಾಡ್ತೀವಿ ಸೇಮ್ ಅದೇ ತರನೇ ಕಟಿಂಗ್ ಮಾಡೋದು. ನಾವು ಇನ್ನೊಂದ್ ತರ ಪ್ರಿನ್ಸ್ ಕಟ್ ಬ್ಲೌಸ್ ನ ಹೊಲಿತಿರ್ತೀವಿ, ಯಾಕಂದ್ರೆ ಇದು ನಾರ್ಮಲ್ ನೆಕ್, ಅಂದ್ರೆ ಈಗ ಡೀಪ್ ನೆಕ್ ಗೆ ನಾವು ಈ ತರ ಕಟಿಂಗ್ ನ ಮಾಡ್ತೀವಿ. ಕೆಲವೊಬ್ರು ಬೋಟ್ ನೆಕ್ ಅಲ್ಲಿ ಪ್ರಿನ್ಸ್ ಕಟ್ ಇಟ್ಕೊಡ್ರಿ ಅಂತ ಹೇಳ್ತಿರ್ತಾರೆ ಕಸ್ಟಮರ್. ಸ್ವಲ್ಪ ಅದು ಚೇಂಜಸ್ ಆಗ್ತೈತಿ. ನಾನ್ ನೆಕ್ಸ್ಟ್ ಈ ವಿಡಿಯೋದ್ದು ಬಟ್ಟೆ ಮೇಲೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ ನಂತರ ಅದನ್ನೊಂದು ನಿಮ್ಗೆ ಕಟಿಂಗ್ ನ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.